ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು FTS ಅಕಾಡೆಮಿ. ಇವತ್ತು ಏನಂತ ಈ ಶಾರ್ಟ್ಸ್ನಲ್ಲಿ ನಾವು ಸೈನ್ಸ್ ಆ್ಯಂಡ್ ಟೆಕ್ ಏನೇನು ಓದಬೇಕನ್ನೋದು ನಾನು ಹೇಳ್ತಿದ್ದೀನಿ. ಸೈನ್ಸ್ ಆ್ಯಂಡ್ ಟೆಕ್ನಲ್ಲಿ ಪ್ರಿಲಿಮ್ಸು ಮೇನ್ಸಿಗೆ ಇಂಪಾರ್ಟೆಂಟು. ಪ್ರಿಲಿಮ್ಸ್ನಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಸೈನ್ಸ್ ಇದೆಯಲ್ಲ, ಬುಕ್ಸ್ ಯಾವ್ಯಾವ ಅಂದರೆ ಫಿಸಿಕ್ಸು, ಬಯಾಲಜಿ ಮತ್ತು ಕೆಮಿಸ್ಟ್ರಿ ಏನಿದೆ ಅದು ಓದ್ಕೊಳ್ಬೇಕು. ಅದ್ರ ಜೊತೆಗೆ ನ್ಯಾನೋ ಟೆಕ್ನಾಲಜಿ, ಸ್ಪೇಸ್ ಡೆವಲಪ್ಮೆಂಟು, ಆಮೇಲೆ ರೀಸೆಂಟಾಗಿ ಏನಾದರೂ ಡೆವಲಪ್ಮೆಂಟ್ ಆಗಿತ್ತು ಸೈನ್ಸ್ನಲ್ಲಿ ಅಂತಂದರೆ ಅದು ನೀವು ಕವರ್ ಮಾಡಬೇಕಾಗುತ್ತೆ. ಅದು ಮೇನ್ಸಿಗೆ ಅಂತಂದರೆ ಮೇನ್ಸಿಗೆ GS ಪೇಪರ್ 3ನಲ್ಲಿ ಬರುತ್ತೆ ಸೈನ್ಸ್ ಆ್ಯಂಡ್ ಟೆಕ್ಕು. ಇಲ್ಲಿ ಬೇಸಿಕ್ ಡಿಫೆನ್ಸ್ ಆಗಿರೋದು, ಸ್ಪೇಸು, ನ್ಯಾನೋ ಟೆಕ್ನಾಲಜಿ, ಬಯೋಟೆಕ್ನಾಲಜಿ, ಈ ರೀಸೆಂಟ್ ಡೆವಲಪ್ಮೆಂಟ್ ಏನಿರುತ್ತಲ್ಲ ಅದು ನೀವು ಫೋಕಸ್ ಮಾಡಬೇಕಾಗುತ್ತೆ. ಇದರಲ್ಲಿ ನೀವು PIB ಮತ್ತು DRDO, ಇಸ್ರೋದು ಮತ್ತು DST ಏನು ವೆಬ್ಸೈಟ್ ಇದೆಯಲ್ಲ, ಈ ವೆಬ್ಸೈಟ್ನಲ್ಲಿ ರೀಸೆಂಟ್ ಡೆವಲಪ್ಮೆಂಟ್ಸ್ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಅಲ್ಲಿ ನೀವು ನೋಡಿದರೆ ನೀವು ಸೈನ್ಸ್ ಆ್ಯಂಡ್ ಟೆಕ್ನಲ್ಲಿ ರೀಸೆಂಟ್ ಏನೇನಿದೆ ಅಂತ ನೋಡ್ಬೋದು. ಹಿಂದೂ ನ್ಯೂಸ್ ಪೇಪರ್ನಲ್ಲಿ ಒಂದು ಸೈನ್ಸ್ ಆ್ಯಂಡ್ ಟೆಕ್ ಅಂತ ಒಂದು ಸಪ್ರೇಟ್ ಒಂದು ಇದನ್ನೇ ಬರುತ್ತೆ, ಸಪ್ರೇಟ್ ಒಂದು ಪೇಪರ್ ಬರುತ್ತೆ. ಆ ಪೇಪರ್ನಲ್ಲಿ ಒಳ್ಳೆ ಒಂದು ಪೇಜ್ ಬರುತ್ತೆ. ಆ ಪೇಜ್ನಲ್ಲಿ ಕಂಪ್ಲೀಟಾಗಿ ಓದಿ ರೀಸೆಂಟ್ ಏನೇನಿದೆಯಲ್ಲ ಅದನ್ನು ಅಪ್ಲೋಡ್ ಮಾಡ್ತಾರೆ. ಬುಕ್ಸು ಲಿಸ್ಟ್ ಏನೇನಂತಂದರೆ ಕ್ಲಾಸ್ 6 ಆ್ಯಂಡ್ 10 6 to 10 ಓದಬೇಕು. ಯಾಕೆ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಸೈನ್ಸ್. ನೀವು ಸೈನ್ಸ್ ಬ್ಯಾಕ್ಗ್ರೌಂಡ್ ಇರಲ್ಲ, BA ಅಥವಾ ಸಮಥಿಂಗ್ ಏನಾದರೂ ನಿಮ್ಗೆ ಗೊತ್ತಿರಲಿಲ್ಲ ಸೈನ್ಸ್ ಅಂದರೆ ಬೇಸಿಕ್ ಕಾನ್ಸೆಪ್ಟಿಗೆ 6 to 10 ಓದಿ. ನೀವೆಲ್ಲ ನಿಮ್ಗೆ ಸೈನ್ಸ್ ಚೆನ್ನಾಗಿದೆ, ಬೇಸಿಕ್ ಚೆನ್ನಾಗಿದೆ ಅಂತಂದರೆ ಕ್ಲಾಸ್ 11 and 12 ಅಲ್ಲಿ ಬಯೋಟೆಕ್ನಾಲಜಿ, ನ್ಯಾನೋ ಟೆಕ್ನಾಲಜಿ, IT, ರೋಬೋಟಿಕ್ಸು ಈ ಥರ ಏನಿರುತ್ತೆ ಇವು ಓದಬೇಕು. ಈ ಪ್ರೆಸೆಂಟ್ ಆಗಿದ್ದ ಡ್ರೋನ್ಸ್ ಇದೆಲ್ಲ, ಡ್ರೋನ್ ಟೆಕ್ನಾಲಜಿ, AI ಇದೆಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆಂಟು ಅದು ಓದಿ. ಇದನ್ನು ಸೈನ್ಸ್ ಆ್ಯಂಡ್ ಟೆಕ್ಗೆ ಇಂಪಾರ್ಟೆಂಟ್ ಇರ್ತಕ್ಕಂಥ ಟಾಪಿಕ್ಗಳು. ಬುಕ್ ಲಿಸ್ಟ್ ಹೇಳಿದ್ದೀನಿ, ಪ್ರಿಲಿಮ್ಸ್ ಹೇಳಿದ್ದೀನಿ, ಮೇನ್ಸಿಗೆ GS ಪೇಪರ್ 3 ಬರ್ತದೆ ಅಂತ ಹೇಳಿದ್ದೀನಿ. ಒಂದು ವೇಳೆ ಜನರಲ್ ಸೈನ್ಸ್ ಅಂತ ಕ್ವಶನ್ ಬಂತಂತಂದರೆ KPSC ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಇವಾಗ ನೋಡಿರ್ಬೋದು KPSC ಯಾವುದೇ ಪೇಪರ್ ಆಗಿರ್ಬೋದು, ಪ್ರತಿಯೊಂದು ಪೇಪರ್ನಲ್ಲಿ 10 to 15 ಸಮ್ಟೈಮ್ಸ್ 20 ಕ್ವಶನ್ಸ್ ಕೂಡ ಕೇಳಿದ್ದಾರೆ. ನಾನು ಪೇಪರನ್ನು ನೋಡಿದ್ದೀನಿ. ಆ ಥರ ಜನರಲ್ ಸೈನ್ಸ್ ಬಂದರೆ KPSCಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಿಕಲ್ UPSC, KPSC ಮತ್ತು KSC ಕೂಡ ಇಂಪಾರ್ಟೆಂಟು. ಅದಕ್ಕೆ ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಸೈನ್ಸ್ ಆ್ಯಂಡ್ ಟೆಕ್ ಕಂಪಲ್ಸರಿ ಕ್ವಶನ್ಸ್ ಫ್ರೇಮ್ ಮಾಡ್ತಾರೆ. ಮೇನ್ಸ್ನಲ್ಲಿ ಇಂಪಾರ್ಟೆಂಟು, ಪ್ರಿಲಿಮ್ಸ್ನಲ್ಲಿ ಇಂಪಾರ್ಟೆಂಟು. ಅದಕ್ಕೆ ಇಷ್ಟು ಓದ್ಕೊಳ್ಳಿ ಸಾಕು. ಆ್ಯಂಡ್ ನಾನು ಶಾರ್ಟ್ಸ್ ಡೈಲಿ ನೋಡ್ತಾ ಇರಿ, ಇಂಪಾರ್ಟೆಂಟ್ ಟಾಪಿಕ್ಸನ್ನು ನಾನು ಹಾಕ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು.